ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶ್ತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ಏನು ಮನೆ ತಮ್ಮನೇಲೆಲ್ಲ ಇನ್ನು ಇದೇ ಲಾಸ್ಟ್ ವೀಡಿಯೋ ಅಂತ ಮತ್ತೆ ಏನು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೋಬೇಡ್ರಿ. ತಮ್ಮನೇಲಿ ಹಾಕಬೇಕು ಬೇಡ ಅನಿಸ್ತು, ಮತ್ತು ಬೇಡ ಮಾಡ್ಕೊಂಡು ಹೋಗೋಣ. ರೊಟೀನ್ ಮಾಡಿದ್ರು ಯಾರು ಏನೂ ನೋಡ್ತಾ ಇಲ್ಲ ಕಣ್ರಿ. ಅದಕ್ಕೆ ಸುಮ್ಮನೆ ಬೇಜಾರು ಹೋಗ್ಬಿಡುತ್ತೆ ನನಗೆ. ಏನಪ್ಪ ಇಷ್ಟು ಕಷ್ಟ ಬಿದ್ದರೂ ಅಷ್ಟೇ. ಆದರೆ ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ ಯೂಟ್ಯೂಬಲ್ಲಿ. ನಾನೇನು ಒಂದು ಸ್ವಲ್ಪ ಅಷ್ಟೇ, ಒಂದು ಉಗುರಲ್ಲಿ ಒಂದು ಕಾಲು ಭಾಗನೂ ಇಲ್ಲ. ನನಗಿಂತ ಕಷ್ಟಪಡೋರು ಎಷ್ಟೋ ಜನ ಇದ್ದಾರೆ ಕಣ್ರಿ ಯೂಟ್ಯೂಬಲ್ಲಿ. ತುಂಬಾ ಕಷ್ಟ ಇದೆ ಯೂಟ್ಯೂಬಲ್ಲಿ. ಆದರೆ ಡೈಲಿ ಒಂದೊಂದು ವ್ಲಾಗ್ ಅಂತ ಹಾಕಿದ್ರೆ ಪ್ರತಿಫಲ ಇವತ್ತಲ್ಲ, ನಮ್ಮ ಕಷ್ಟಕ್ಕೆ ನಾಳೆ ಆದರೂ ಪ್ರತಿಫಲ ಸಿಗುತ್ತೆ ಅನ್ನೋ ಹೋಪ್ಸಿಂದ ನಾನು ವೀಡಿಯೋಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ. ಇನ್ನು ವ್ಲಾಗಿಗೆ ಬರೋಣ. ನನ್ನ ಕತೆ ಪುರಾಣ ಏನು ಯಾವಾಗಲೂ ಇರೋದು ಬಿಡು, ಯಮ್ಮನ ಹೇಳಿದ್ದು ಅಂತ ಅನ್ಕೋಬೋದು ಸ್ವಲ್ಪ ಜನ. ಪರವಾಗಿಲ್ಲ, ಅಂದ್ಕೊಳ್ಳಿ. ಇನ್ನು ನಾನು ಏನು ಇವತ್ತು ಬಸ್ಸಾಂಬಾರು ಮಾಡ್ತಾಯಿದ್ದೀನಿ ಅನ್ಕೊಂಡ್ರೆ, ತೊಗರಿ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು. ಏನು ಮೆಂತ್ಯ ಸೊಪ್ಪು ಹಾಕಿದ್ರೆ ಕಹಿ ಬರಲ್ವಾ ಅನ್ಕೋಬೋದು. ನಾನು ಜಾಸ್ತಿ ತೊಗೊಂಡಿಲ್ಲ ಕಣ್ರಿ, ಒಂದು ಇಡಿಯಷ್ಟು ಮಾತ್ರ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಕಾಳು ಮತ್ತು ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, 2 ಟೊಮೊಟೊ, ಒಂದು 4 ಲೋಟ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 2 ವಿಜಿಲ್ ಬರೋ ತನಕ ಬೇಯಿಸ್ಕೊಬಿಡ್ತೀನಿ ಕಣ್ರಿ. ಸೊಪ್ಪೇನು ಬೇಗನೆ ಬೆಂದೋಗ್ಬಿಡುತ್ತೆ, ಹಸಿ ಕಾಳೆಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ. ಇನ್ನು ಇದಕ್ಕೆ ಗ್ರೇವಿ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ತೊಗೊಂಡು, ಬಾಣಲಿಗೆ ಒಂದು 2 ಗಡ್ಡೆ ಈರುಳ್ಳಿ ತೊಗೊಂಡು, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಗಸಗಸೆ, ಹುಣಸೆಹಣ್ಣು, ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟೆಲ್ಲ ಹಾಕ್ಕೊಬಿಟ್ಟು, ಹಸಿ ಕೊಬ್ಬರಿದು ಮಿಕ್ಸಿಗೆ ಹಾಕ್ಕೊಬಿಟ್ಟಿದ್ದೀನಿ ಕಣ್ರಿ. ಅಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬಿಡೋಣ ನಾವು ಗ್ರೇವಿಗೆ ಏನೇನು ಬೇಕು ಅಂತೇಳ್ಬಿಟ್ಟು. ಇನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ಅದೆಲ್ಲ 2 ಟೊಮೊಟೊನ ತೊಗೊಂಡು ಇದಕ್ಕೆ ಹಾಕ್ಕೊಬಿಡೋಣ ಗ್ರೇವಿಗೆ ಅಂತ. ಇನ್ನು ಕಾಳುಗಳು ಸ್ವಲ್ಪ ಬಿದ್ರೇ ಅಲ್ಲ ಸಾಂಬಾರು ಟೇಸ್ಟ್ ಅನ್ನೋದು ಬರೋದು. ನೋಡಿ, ಕಾಳು ಚೆನ್ನಾಗಿ ಬೆಂದಿದೆ ಕಣ್ರಿ. ಒಂದು 4 ಸೌಟಷ್ಟು ನಾನು ಕಾಳು ಸೊಪ್ಪು 2 ತೊಗೊಂಡಿದ್ದೀನಿ. ಸೊಪ್ಪು ಬಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕಾಳು ಸೊಪ್ಪು ಸಮೇತ ಒಂದು 4 ಸೌಟು ತೊಗೊಂಡಿದ್ದೀನಿ ಕಣ್ರಿ. ಇನ್ನು ನಮ್ಮ ಗ್ರೇವಿಗೆಲ್ಲ ರೆಡಿ ಆಗೋಯ್ತು. ಇನ್ನು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬಿಡೋಣ ನಾವು ಇದನ್ನು. ರುಬ್ಕೊಳ್ಳೋಣ. ಅಷ್ಟೊತ್ತಿಗೆ ನೀರು ಒಂದು ಪಾತ್ರೆಗೆ ಬಗ್ಸ್ಕೊಬಿಡ್ತಾಯಿದ್ದೀನಿ. ಸೊಪ್ಪೆಲ್ಲ ಸ್ವಲ್ಪ ತಣ್ಣಕ್ಕಾಗಲಿ. ಇನ್ನು ಸಾಂಬಾರ್ಗೆ ಅದೇ ನೀರೇ ಬಳಸ್ಕೊತೀನಿ ಕಣ್ರಿ. ಇನ್ನು ಇಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡ್ತಾಯಿದ್ದೀನಿ. ನಾನು ಏನೇನು ಗ್ರೇವಿಗೆ ತೊಗೊಂಡಿದ್ದೀನೋ ಅದೆಲ್ಲ ಮಿಕ್ಸಿ ಜಾರ್, ಕೊಬ್ಬರಿ ರುಬ್ಕೊಂಡಿದ್ದೀನಲ್ಲ, ಫಸ್ಟು ಟೊಮೊಟೊ ಹಾಕ್ಕೊಂಡು ಒಂದು 2 ಸುತ್ತು ಹಾಕ್ಕೊಂಡೆ ಮಿಕ್ಸಿಗೆ. ಯಾಕಂದರೆ ಸ್ವಲ್ಪ ನುಣ್ಣಕ್ಕಾಗಲಿ, ಹಂಗಂಗೆ ಸಿಗುತ್ತೆ. ಯಾಕೋ ಮಿಕ್ಸಿ ಜಾರು ನಾವು ಮಿಕ್ಸಿ ತೊಗೊಂಡಿದ್ದು ಯಾಕೋ ನುಣ್ಣಗೆ ರುಬ್ಬಲ್ಲ ಮಿಕ್ಸಿ. ಅದೇನಾಗೈತೋ ಏನೋ ಹೊಸದೆ, ಅದು ಸ್ವಲ್ಪ ಜಾಸ್ತಿ ಹೊತ್ತು ರುಬ್ಬಿದ್ರೆ ನುಣ್ಣಗಾಗುತ್ತೆ. ಇನ್ನು ಬಾಣಲಿ ಅದೇ ನೀರಲ್ಲಿ ತೊಳ್ಕೊಂಡು ಗ್ರೇವಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ವಲ್ಲ ಅದೆಲ್ಲ ಅದೇ ನೀರೇ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕಣ್ರಿ. ಗ್ರೇವಿ ಅನ್ನೋದು ರೆಡಿಯಾಗಿದೆ. ಇನ್ನು ಸ್ಟವ್ ಇಚ್ಚಿಬಿಟ್ಟು ಪಾತ್ರೆ ಇಕ್ಬಿಟ್ಟು ನಮಗೆ ಒಗ್ಗರಣೆಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬಿಡೋಣ. ಹಾಕ್ಕೊಂಡು ಸಾಸಿವೆ ಹಾಕ್ಕೊಬಿಟ್ಟು ಸಾಸಿವೆ ಚೆನ್ನಾಗಿ ಸಿಡೀಲಿ. ಇನ್ನು ಚಿಕ್ಕದಾಗಿ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಹಾಕ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿರೋದು ಸಾಂಬಾರು. ನಾವು ಒಣಗಿದ ಕರ್ಬೇವಿನ ಸೊಪ್ಪೆ ಹಾಕ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಹಸಿದು ಏನಿರಲಿಲ್ಲ, ಯಾವುದಿದ್ರೆ ಅದೇ ಹಾಕ್ಕೊಬಿಟ್ಟಾಗಿದ ತಕ್ಷಣ ನಾವೇನು ರುಬ್ಬಿಕೊಂಡಿದ್ವಿ ಗ್ರೇವಿ ಅನ್ನೋದು ಬಸ್ಸಾಂಬಾರಿಗೆ ಅದು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಿಡಿಯೋ ತನಕ ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ. ಇನ್ನು ಬಗ್ಸ್ಕೊಂಡಿದ್ನಲ್ಲ ಅದೇ ನೀರಲ್ಲಿ ಮಿಕ್ಸಿ ಜಾರ್ ತೊಳ್ಕೊತೀನಿ. ಮತ್ತು ಅದೇ ನೀರೇ ನಾನೇನು ಸೊಪ್ಪೆಲ್ಲ ಬೇಯಿಸ್ಕೊಂಡು ಕಾಳು ಎಲ್ಲ ಬೇಯಿಸ್ಕೊಂಡಿದ್ದೆ ಅದೆಲ್ಲ ಪಾತ್ರೆಗೆ ಸೇರಿಸ್ಕೊಂಡು ನಮಗೆ ನೋಡ್ಕೊಳ್ಳೋಣ. ನನಗೆ ಸಾಕಾಯಿತು ಅದೇ ನೀರೇ, ನಾನು ಹಾಕ್ಕೊಂಡಿದ್ದ ನೀರೇ ಸಾಕಾಯಿತು. ಬೇಕಾದರೆ ಹಾಕ್ಕೊಬೋದು ನೀರು ಸಾಲದಿಲ್ಲ ಅಂದರೆ. ಇನ್ನು ಹಾಕ್ಕೊಂಡಿದ್ದ ತಕ್ಷಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ರೆ ಇನ್ನು ನಾವು ಸಾಂಬಾರಿಗೆ ಏನೂ ಸೇರ್ಸಂಗಿಲ್ಲ ಕಣ್ರಿ. ಚೆನ್ನಾಗಿ ಕುದಿಬೇಕು ಇನ್ನು ಬಸ್ಸಾಂಬಾರು, ಆವಾಗ ರೆಡಿ ಆಗುತ್ತೆ ಬಸ್ಸಾಂಬಾರು. ಇನ್ನು ಆ ಕಡೆ ಕುದೀತೈತೆ ಸಾಂಬಾರು, ಈ ಕಡೆ ಇನ್ನಷ್ಟು ಮೇಲೆ ಚಿಕ್ಕದೊಂದು ಬಾಣಲಿಗೆ ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಕಣ್ರಿ. ಬೇಗನೆ ಆಗುತ್ತೆ, 2 ಕಡೆಯೂ ಹಾಕ್ತಾಯಿದ್ರೆ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ನಾವು ನೋಡಿಕೊಂಡು ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಒಂದು 3 ಹಸಿಮೆಣ್ಸಿನ್ಕಾಯಿ ಅಡ್ಡಡ್ಡ ಕಟ್ ಮಾಡಿಕೊಂಡು ಅದು ಹಾಕ್ಕೊಂಡಿದ್ದ ತಕ್ಷಣ ಈರುಳ್ಳಿ ಒಂದು 2 ಗಡ್ಡೆ ಚಿಕ್ಕದಾಗಿ ಮೀಡಿಯಮ್ಮಾಗಿ ಹಚ್ಕೊಂಡಿದ್ದೆ ಕಣ್ರಿ. ಅದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಡೋಣ. ಈ ಕಡೆ ಸಾಂಬಾರು ಕುದಿ ಬರ್ತೈತೆ, ಈ ಕಡೆ ಪಲ್ಯಕ್ಕೆಲ್ಲ ರೆಡಿ ಆಗ್ತೈತೆ ಕಣ್ರಿ. ಬಸ್ಸಾಂಬಾರು ಸ್ವಲ್ಪ ಕುದಿ ಬಂದ್ರೇ ಚೆನ್ನಾಗಿರೋ ಟೇಸ್ಟ್ ಅನ್ನೋದು. ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದ್ದ ತಕ್ಷಣ ಸೊಪ್ಪೆಲ್ಲ ಹಿಂಡ್ಕೊಂಡಿದ್ದೀನಿ ಕಣ್ರಿ. ನೀರು ಸಮೇತ ನಾನು ಹಾಕ್ಕೊಂಡಿಲ್ಲ, ಸೊಪ್ಪೆಲ್ಲ ಹಿಂಡ್ಕೊಂಡು ಬಿಟ್ಟಿದ್ದೀನಿ. ಹಿಂಡ್ಕೊಂಡೆಲ್ಲ ಇದು ಪುಡಿ ಥರ ಮಾಡ್ಕೊಂಡಿದ್ದೀನಿ ಕಣ್ರಿ. ಎಲ್ಲ ಇದು ಚೆನ್ನಾಗಿ ಫ್ರೈ ಆಗಲಿ. ಈ ಕಡೆ ಸಾಂಬಾರಂತೂ ಚೆನ್ನಾಗಿ ಕುದಿ ಬರ್ತೈತೆ. ಸ್ವಲ್ಪ ಉರಿ ಕಮ್ಮಿ ಮಾಡಿಬಿಟ್ಟು ಕುದಿಸೋಣಕ್ಕೆ ಬಿಟ್ಬಿಟ್ಟಿದ್ದೀನಿ ಕಣ್ರಿ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಕಹಿ ಅಂತೂ ಏನಿಲ್ಲ. ಮೆಂತ್ಯ ಸೊಪ್ಪು ಹಾಕಿದ್ರೆ ಕಹಿ ಅಂತೀವಲ್ಲ, ಸ್ವಲ್ಪನೇ ಎಲ್ಲ ಸೇರಿಸಿರೋದು, ಅಷ್ಟೇನು ಕಹಿ ಏನಿರಲಿಲ್ಲ. ಇನ್ನೆಲ್ಲ ನೋಡಿ ಇಷ್ಟು ಮಾತ್ರ ಫ್ರೈ ಆಗಿದೆ. ಇನ್ನು ನಾನು ಏನೇನು ಸೊಪ್ಪು ಕಾಳುಗಳೆಲ್ಲ ಹಾಕ್ಕೊಬಿಡ್ತಾಯಿದ್ದೀನಿ ಪಲ್ಯಕ್ಕೆ ಒಗ್ಗರಣೆಗೆ.
ಹಾಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡೋಣ. ನಾನು ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕಬೇಕಾಗಿತ್ತು, ಹಾಕಿಲ್ಲ ಕಣ್ರಿ. ನೀವು ಸ್ಟಾರ್ಟಿಂಗ್ ಕುಕ್ಕರ್ ಬೇಯಿಸೋವಾಗೆ ಕಾಳಿಗೆ ಉಪ್ಪು ಇಡಬೇಕಂದ್ರೆ ಸ್ಟಾರ್ಟಿಂಗೇ ಉಪ್ಪು ಹಾಕೋಬೇಕಾಗಿತ್ತು. ನಾನು ಹಾಕ್ಕೊಂಡಿರಲಿಲ್ಲ, ನೀವು ಹಾಕ್ಕೊಳ್ಳಿ. ಅದಕ್ಕೆ ನಾನು ಇದಕ್ಕೆ ಪಲ್ಯಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬಿಡ್ತಾ ಇದ್ದೀನಿ ಕಣ್ರಿ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡೋಣ ಕಣ್ರಿ. ಚೆನ್ನಾಗಿ ಕಲಿಸ್ಕೊಬಿಟ್ಟು ಇನ್ನು ನಾನು ಹಸಿ ಕೊಬ್ಬರಿ ಸ್ವಲ್ಪ ಮಿಕ್ಸಿಗೆ ಹಾಕಿದ್ದಿತ್ತಲ್ಲ, ಅದು ಸ್ವಲ್ಪ ಎತ್ತಿಕ್ಕೊಬಿಟ್ಟು ಪಲ್ಯಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಕೊಬ್ಬರಿ ಉದುರಿಸ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರೆ ನಮಗೆ ಬಿಸಿ ಪಲ್ಯ ಅನ್ನೋದು ರೆಡಿ ಆಗೋಗ್ಬಿಡುತ್ತೆ ಕಣ್ರಿ. ಚೆನ್ನಾಗಿತ್ತು ಕಣ್ರಿ. ಪಲ್ಯ ಅಂದರೆ ಸೂಪರಾಗಿತ್ತು, ಸಾಂಬಾರು ಚೆನ್ನಾಗಿತ್ತು. ಆದರೆ ನನಗೆ ಈ ಸಂಜೆ ನಾನು ಈ ಸಾಂಬಾರು ಮಾಡೋವಾಗ ಅನ್ನ ಮಾಡ್ಕೊಂಡಿದ್ದೆ ಕಣ್ರಿ. ಮುದ್ದೆ ಮಾಡೋಕ್ಕಷ್ಟು ಟೈಮ್ ಇರಲಿಲ್ಲ, ಏನು ಮಾಡೋದು, ಅನ್ನ ಮಾಡ್ಕೊಬಿಟ್ಟಿದ್ದೆ. ಅನ್ನಕ್ಕೆ ಯಾವ ಥರ ಇದೆ ಟೇಸ್ಟು ಅಂತ ತೋರಿಸಿದೆ ನಿಮಗೆ. ನೋಡಿ, ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ, ಪಲ್ಯನೂ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ. ಮೀಡಿಯಮ್ ಆಗಿದೆ, ಅಷ್ಟು ಗಟ್ಟಿಯಾಗಲ್ಲೂ ಅಷ್ಟು ತೆಳ್ಳಕ್ಕೂ ಇಲ್ಲ, ಮೀಡಿಯಮ್ ಆಗಿದೆ ಸಾಂಬಾರು. ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿರಿ. ಪಲ್ಯನೂ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನು ತಟ್ಟೆಗೆ ಬಡ್ಸ್ಕೊತಾ ಇದ್ದೀನಿ. ಮುದ್ದೆ ಮಾಡಿದರೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ ನಾನು ಅನ್ನ ಮಾಡ್ಕೊಂಡಿದ್ದೆ ಈವ್ನಿಂಗ್ ಟೈಮು. ಅನ್ನಕ್ಕೂ ಚೆನ್ನಾಗೇ ಇತ್ತು, ಪಲ್ಯನೂ ಸೂಪರಾಗಿತ್ತು ಕಣ್ರಿ. ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಕಣ್ರಿ.